Yeah. ನಮಸ್ತೆ ಎಲ್ಲರಿಗೂ, ಸ್ಮಿತಾ ಸವಿರುಚಿಗೆ ಸ್ವಾಗತ. ಇವತ್ತಿನ ನಮ್ಮ ಎಮ್ಮಿ ಫಾರ್ ಟಮ್ಮಿ ರೆಸಿಪಿ ಮೊಟ್ಟೆ ಸಾರು. ಈ ರೆಸಿಪಿನ ನೋಡೋದಕ್ಕೂ ಮುಂಚೆ ಹೊಸದಾಗಿ ಯಾರಾದರೂ ನನ್ನ ಚಾನಲ್ ನೋಡ್ತಾ ಇದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಾನು ಮಾಡೋವಂಥ ರೆಸಿಪೀಸ್ನ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ನಾನು ಮಾಡೋವಂಥ ರೆಸಿಪೀಸ್ಗೆ ಒಂದು ಲೈಕ್ ಕೊಡಿ. ಮೊಟ್ಟೆ ಸಾರನ್ನ ತುಂಬ ಈಸಿಯಾಗಿ ಹಾಗೆ ಕ್ವಿಕ್ಕಾಗಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಮೊಟ್ಟೆ ಸಾರು ಮಾಡೋದಕ್ಕೆ ನಾನಿಲ್ಲಿ 6 ಮೊಟ್ಟೆ ತೊಗೊಂಡಿದ್ದೀನಿ, 1 ಈರುಳ್ಳಿ ತೊಗೊಂಡಿದ್ದೀನಿ, 3 ಟೊಮೆಟೊ ತೊಗೊಂಡಿದ್ದೀನಿ, ಅರ್ಧ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ, 1 ಬೆಳ್ಳುಳ್ಳಿನ ಬಿಡಿಸಿಟ್ಕೊಂಡಿದ್ದೀನಿ, ಹಾಗೆ 1.5 ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ. ಕಾಯಿ ತುರಿ 2 ಚಮಚ ತೊಗೊಂಡಿದ್ದೀನಿ, ಲವಂಗ 4 ಇದೆ, ಮೆಣಸು ಅರ್ಧ ಟೀ ಸ್ಪೂನ್ ತೊಗೊಂಡಿದ್ದೀನಿ, ಚಕ್ಕೆ 1 ಇಂಚಷ್ಟು ತೊಗೊಂಡಿದ್ದೀನಿ, ಎಣ್ಣೆ 1 ಸೌಟಷ್ಟಿದೆ, ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಟೀ ಸ್ಪೂನು ಗಸಗಸೆ ತೊಗೊಂಡಿದ್ದೀನಿ, 2 ಟೀ ಸ್ಪೂನು ಧನಿಯಾ ಪುಡಿ ತೊಗೊಂಡಿದ್ದೀನಿ, 2 ಟೀ ಸ್ಪೂನು ಹುರ್ಗಡ್ಲೆ ತೊಗೊಂಡಿದ್ದೀನಿ, ಹಾಗೆ 1 ಟೀ ಸ್ಪೂನು ಖಾರದ ಪುಡಿ ತೊಗೊಂಡಿದ್ದೀನಿ. ಮೊದಲಿಗೆ ನಾನು ತೊಗೊಂಡಿರೋ ಅಂಥ 1 ಈರುಳ್ಳಿನ ನಾನು ರುಬ್ಕೊಳ್ತೀನಿ. ಈರುಳ್ಳಿನ ಈ ಥರ 1-2 ಸ್ಪೂನ್ ನೀರು ಹಾಕಿ ನುಣ್ಣಗೆ ರುಬ್ಕೋಬೇಕು. ಈಗ ಒಲೆ ಮೇಲೆ ಅಗಲವಾದ ಪಾತ್ರೆ ಇಟ್ಟು ಅದಕ್ಕೆ ತೊಗೊಂಡಿರೋ ಅಂಥ ಎಣ್ಣೆ ಹಾಕೋಣ. ಗ್ಯಾಸ್ ಆನ್ ಮಾಡಿ ಎಣ್ಣೆ ಬಿಸಿ ಆಗೋದಕ್ಕೆ ಬಿಟ್ಬಿಡೋಣ. ಎಣ್ಣೆ ಬಿಸಿಯಾಗಿದೆ. ಈಗ ರುಬ್ಕೊಂಡಿರೋ ಅಂಥ ಈರುಳ್ಳಿನ ಇದಕ್ಕೆ ಸೇರಿಸೋಣ. ಈರುಳ್ಳಿ ಹಸಿ ವಾಸನೆ ಹೋಗ್ಬೇಕು, ಅಲ್ಲಿ ತನಕ ಇದನ್ನ ನಾವು ಉರಿಬೇಕು. ಇದು ಸಿಡಿಯುತ್ತೆ, ಹಾಗಾಗಿ ಇದ್ರ ಮೇಲೆ ಒಂದು ಮುಚ್ಚಳ ಮುಚ್ಕೊಬಿಡಿ. ಈರುಳ್ಳಿ ಫ್ರೈ ಆಗೋ ಅಷ್ಟೊತ್ತಿಗೆ ನಾವು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ ಟೊಮೊಟೊ ಸೇರಿಸ್ತಾ ಇದ್ದೀನಿ ಮಿಕ್ಸಿ ಜಾರ್ಗೆ ರುಬ್ಕೊಳ್ಳೋದಕ್ಕೆ. ಕೊತ್ತಂಬರಿ ಸೊಪ್ಪು ಸೇರಿಸ್ತಾ ಇದ್ದೀನಿ, ಬೆಳ್ಳುಳ್ಳಿ ಮತ್ತು ಶುಂಠಿ ಸೇರಿಸ್ತಾ ಇದ್ದೀನಿ, ಹುರ್ಗಡ್ಲೆ ಸೇರಿಸ್ತಾ ಇದ್ದೀನಿ, ಗಸಗಸೆ ಸೇರಿಸ್ತಾ ಇದ್ದೀನಿ, ಅಚ್ಕಾರದ ಪುಡಿ ಸೇರಿಸ್ತಾ ಇದ್ದೀನಿ, ಕಾಯಿ ತುರಿ ಸೇರಿಸ್ತಾ ಇದ್ದೀನಿ, ಮೆಣಸು, ಚಕ್ಕೆ ಹಾಗೆ ಲವಂಗನೂ ಸೇರಿಸ್ತಾ ಇದ್ದೀನಿ. ಕೊನೆಯಲ್ಲಿ ಧನಿಯಾ ಪುಡಿ ಹಾಕಿ ಇದನ್ನ ಸ್ವಲ್ಪ ನೀರು ಸೇರಿಸಿ ನುಣ್ಣಗೆ ರುಬ್ಕೊಳ್ಳೋಣ. ಮಸಾಲೆನ ಈ ಥರ ನುಣ್ಣಗೆ ರುಬ್ಕೋಬೇಕು. ಈರುಳ್ಳಿ ಹಸಿ ವಾಸನೆ ಎಲ್ಲ ಹೋಗಿ ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾವು ಇದಕ್ಕೆ ರುಬ್ಕೊಂಡಿರೋ ಅಂಥ ಮಸಾಲೆನ ಸೇರಿಸೋಣ. ಮಸಾಲೆ ಸೇರಿಸಿ ಹಾಗೆ ಆ ಸಾರಿಗೆ ಎಷ್ಟು ನೀರು ಬೇಕೋ ಅಷ್ಟನ್ನು ಈಗಲೇ ಸೇರಿಸ್ಬಿಡಿ. ನಿಮಗೆ ತುಂಬ ಗಟ್ಟಿ ಬೇಕು ಅಂದರೆ ಸ್ವಲ್ಪ ನೀರು ಸೇರಿಸಿ, ಜಾಸ್ತಿ ತೆಳ್ಳಗೆ ಬೇಕು ಅಂದರೆ ಜಾಸ್ತಿ ನೀರು ಸೇರಿಸ್ಕೊಳ್ಳಿ. ನಿಮಗೆ ಯಾವ ಥರ ಬೇಕೋ ಆ ರೀತಿ ನೀರು ಸೇರಿಸಿ. ಮಸಾಲೆ ಹಾಕಿದ್ಮೇಲೆ ಸಾರಿಗೆ ಎಷ್ಟು ನೀರು ಬೇಕೋ ಅಷ್ಟು ಸೇರಿಸಿದ್ದಾಯಿತು. ಇದು ನಾನು ಮೀಡಿಯಮ್ ಕ್ವಾಂಟಿಟಿನಲ್ಲಿ ನೀರು ಸೇರಿಸಿದ್ದೀನಿ. ಈಗ ಇದು ಮಸಾಲೆ ಕುದಿಯೋವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಉಪ್ಪು ಹಾಕಿದ್ಮೇಲೆ ಒಂದು ಕುದಿ ಬರೋದಕ್ಕೆ ಲಿಡ್ ಮುಚ್ಚಿಬಿಟ್ಟು ಬಿಟ್ಬಿಡೋಣ. ಮಸಾಲೆ ಚೆನ್ನಾಗಿ ಕುದೀತಾ ಇದೆ ನೋಡಿ. ಈಗ ಇದಕ್ಕೆ ನಾವು ಮೊಟ್ಟೆ ಒಡೆದಾಕೋಣ. ಮೊಟ್ಟೆ ಬೇಯಿಸ್ಕೊಳ್ಳೋದು ಬೇಡ, ಇಲ್ಲಿ ಡೈರೆಕ್ಟಾಗಿ ಮೊಟ್ಟೆ ಒಡೆದಾಕಬೇಕು ಸಾರಿಗೆ. ಸ್ವಲ್ಪ ನಾವು ಇದನ್ನು ಫ್ಲೇಮ್ ಕಮ್ಮಿ ಮಾಡ್ಕೊಳ್ಳೋಣ. ನೀವು ಫಸ್ಟ್ ಸಲ ಮಾಡ್ತಾಯಿದ್ರೆ ಈಸಿ ಮೆಥಡ್ ಏನು ಅಂದರೆ ಫಸ್ಟು ಮೊಟ್ಟೆನ ಒಡೆದು ಒಂದು ಬೌಲ್ಗೆ ಹಾಕೊಂಬಿಡಿ. ಈ ಥರ ಒಂದು ಬೌಲ್ಗೆ ಹಾಕ್ಕೊಂಡಿರೋ ಅಂಥ ಮೊಟ್ಟೆನ ನೀವು ನಿಧಾನಕ್ಕೆ ಸಾರೊಳಗೆ ಬಿಡಬೇಕು. ಫ್ಲೇಮ್ ಕಮ್ಮಿ ಇಡಬೇಕು. ಮೊಟ್ಟೆನ ಈ ಥರ ಎಲ್ಲದನ್ನು ಒಡೆದು ಸಾರಿಗೆ ಸೇರಿಸ್ಬೇಕು.
ಆ ಸೇರ್ಸೋವಾಗ ಒಂದಕ್ಕೊಂದು ಟಚ್ ಆಗಬಾರ್ದು, ಅದೊಂದು ಗಮನದಲ್ಲಿ ಇಟ್ಕೊಳ್ಳಿ. ಮೊಟ್ಟೆನೆಲ್ಲ ಸಾರಿಗೆ ಸೇರಿಸಿದ್ದಾಯ್ತು. ಈಗ ಮತ್ತೆ ಮೀಡಿಯಮ್ ಫ್ಲೇಮಲ್ಲೇ ಇರಬೇಕು, ಫ್ಲೇಮ್ನ ಹೈ ಮಾಡಬೇಡಿ. ಇದನ್ನು ಮುಚ್ಚಿಬಿಟ್ಟು ಒಂದು 10 ಮಿನಿಟ್ಸ್ ಬೇಯಿಸೋಣ. ಯಾವುದೇ ಕಾರಣಕ್ಕೂ ಸೌಟಾಕಿ ಅಲ್ಲಾಡಿಸ್ಬೇಡಿ ಈ ಹಂತದಲ್ಲಿ. ಲೋ ಫ್ಲೇಮಲ್ಲಿ 10 ಮಿನಿಟ್ಸು ನಾವು ಮೊಟ್ಟೆ ಸಾರನ್ನ ಕುದಿಸ್ಕೊಂಡಿದ್ದೀವಿ. ಈಗ ಫಸ್ಟು ಸೌಟಾಕಿ ಅಲ್ಲಾಡಿಸ್ದಲೆ ಒಂದ್ಸಲ ಇದೇ ರೀತಿ ತಿರುವು ಕೊಡಬೇಕು. ಈಗ ನೋಡಿ ನಿಮಗೆ ಗೊತ್ತಾಗ್ತಾ ಇದೆ ಮೊಟ್ಟೆ ಚೆನ್ನಾಗಿ ಬೆಂದಿದೆ ಅಂತ. ಒಂದ್ಸಲ ನಾವು ಚೆಕ್ ಮಾಡ್ಕೊಳ್ಳೋಣ. ನೋಡಿ ಒಂಚೂರು ಒಡ್ಕೊಂಡಿಲ್ಲ ನಾವು ಹಾಕಿರೋಂಥ ಮೊಟ್ಟೆ, ಇಷ್ಟು ಚೆನ್ನಾಗಿ ಬಂದಿದೆ. ಈಗ ಇದನ್ನ ನಾವು ಗ್ಯಾಸ್ ಆಫ್ ಮಾಡಿಬಿಟ್ಟು ಇದನ್ನ ಸರ್ವ್ ಮಾಡೋಣ. ಮುದ್ದೆ, ಚಪಾತಿ, ಅನ್ನ ಯಾವುದ್ರ ಜೊತೆ ಬೇಕಾದರೂ ಇದನ್ನು ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಹಾಗೆ ಈ ಸಾರು ಮಾಡೋವಾಗ ನಾನು ಏನೇನು ಟಿಪ್ಸ್ ಹೇಳಿದ್ದೀನಿ ಅದನ್ನು ನೀವು ಕರೆಕ್ಟಾಗಿ ಫಾಲೋ ಮಾಡಿದ್ರೆ ಮೊಟ್ಟೆ ಒಡ್ಕೊಂಡು ಇಡೀ ಸಾರಲ್ಲಿ ಸ್ಪ್ರೆಡ್ ಆಗ್ದಲೆ ಇದೇ ಥರ ಬರುತ್ತೆ. ಖಂಡಿತ ನೀವು ಟ್ರೈ ಮಾಡಿ.